ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೊಂದು ಹೊಸ ವಿಡಿಯೋ ತೊಗೊಂಬಂದಿನಿ. ಅದನ್ನ ನಾನು ದೇವಸ್ಥಾನ ಬಗ್ಗೆ ಐತಿ, ಅದನ್ನ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಅದನ್ನ ರಾಮದುರ್ಗದಾಗ ಐತಂತ ವ್ಲಾಗ್ ಮಾಡಿದಾರೆ. ಬಟ್ ನಾ ಹೇಳಕತ್ತೇನೆ ಅದು ರಾಮದುರ್ಗದಾಗಿಲ್ಲ, ಅದು ಬ್ಯಾರೆ ಹಳ್ಳಿ ಒಳಗೈತಿ. ಯಾವ್ದಂತೇಳಿ ಹೆಸರು ನಾನು ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಅದು ನಿಮಗೆ ಬಗ ನಾ ಒಂದ್ ವೇಳೆ ಅದು ಕಾಣಲಿಲ್ಲ ಅಂದ್ರೆ ನಾನು ನಿಮ್ಗೆ ವಾಯ್ಸ್ ಮುಖಾಂತರ ಹೇಳ್ತೀನಿ. ಬರ್ರಿ ಫ್ರೆಂಡ್ಸ್, ಹೋಗೋನಲ್ಲಿ. ಈಗ ಜಸ್ಟ್ ನಾವು ರಾಮದುರ್ಗ ಎಂಟ್ರಿ ಆದಿವಿ. ಈಗ ಹೋಗ್ತಾ ನಿಮ್ಗೆ ತಿರುಮಲ್ ತೋರಿಸ್ತೇನೆ ನೋಡ್ರಿ. ಈಗ ಇದು ರಾಮದುರ್ಗದಾಗ ಅತಿ ದೊಡ್ಡ ಹೋಟೆಲ್ ಅಂದ್ರೆ ಇದೆ ರಾಮದುರ್ಗದಾಗ. ನಾವೇನು ಇದನ್ನ ಪಬ್ಲಿಷ್ ಮಾಡತ್ತಿಲ್ಲ, ಅದನ್ನ ತೋರಿಸ್ಬೇಕು ಅನಿಸ್ತೇ ತೋರಿಸ್ತೀನಿ ಅಷ್ಟೇ. ಹೊಳೆ ಬರುತ್ತೆ ನಿಮ್ಗೆ ಸಂಗರಾಯನ ಮೂರ್ತಿ ತೋರಿಸ್ತೀನಿ. ಇದು ಇಂದಿರಾ ಕ್ಯಾಂಟೀನ್. ಈಗ ಮೊದಲು ಇರಲಿಲ್ಲ ಇದು, ಈಗ ಜಸ್ಟ್ ಇವಾಗ ಮಾಡಿದಾರೆ ಅನ್ಸುತ್ತೆ. ಒಂದು 6-7 ತಿಂಗಳ ಆಂಬಲ ಇದನ್ನ ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇದು ಬೆಳಿಗ್ಗೆ ನಾಷ್ಟ ಇರುತ್ತೆ 5 ರೂಪಾಯಿ, ಮತ್ತು ಮಧ್ಯಾಹ್ನ ಒಳ್ಳೆ ಸಾಯಂಕಾಲ 2 ಟೈಮ್ 10 ರೂಪಾಯಿ ಊಟಕ್ಕೆ. ಅದನ್ನ ಏನೇನು ಕೊಡ್ತಾರಂತ ಹೇಳಿ ಇವತ್ತು ನೋಡೋಣ. ಮಧ್ಯಾಹ್ನ ಇರುತ್ತೆ ನಾ ಬಂದಿರೋ ಟೈಮ್. ಈಗ ಏನೇನು ಕೊಡ್ತಾರಂತ ನೋಡೋಣ. ಬರೀ ಫ್ರೆಂಡ್ಸ್, ನಿಮ್ಗೆ ತೋರಿಸ್ತೀನಿ ಡೀಟೇಲ್ಸ್ ಆಗಿ. ಶೌಚಾಲಯ ವ್ಯವಸ್ಥೆ ಎಲ್ಲ ಐತೆ ಇಲ್ಲಿ. ಹೊರಗಡೆ ನಿಮ್ಗೆ ಏನಾದರೂ ಹೋಗ್ಬೇಕು ಅನಿಸಿದ್ರೆ ಇಲ್ಲಿ ಶೌಚಾಲಯ ಹಿಂದ್ಗಡೆ ಇದೆ, ಇಲ್ಲಿ ಹೋಗ್ಬೋದು ನೀವು. ಮತ್ತು ಲೇಡೀಸಿಗೂ ಐತಿ, ಬಾಯ್ಸ್ಗೂ ಐತಿ. ಇಲ್ಲಿ ಊಟದ ನೋಡ್ಬೋದು. ಮಧ್ಯಾಹ್ನ ಊಟ ಬಂದ್ಬಿಟ್ಟು ಅನ್ನ ಸಾಂಬಾರು ಇರುತ್ತೆ 10 ರೂಪಾಯಿದೊಳಗಡೆ. ಬೆಸ್ಟ್ ಮಾಡಿರ್ತಾರೆ ಪಲಾವನ್ನ ತಿಂದು ನೋಡಿದೆ, ಭಾರಿ ಬೆಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ಬಂದ್ರಂದ್ರೆ ಇಲ್ಲಿ ಮಧ್ಯಾಹ್ನದಾಗ ಆಯ್ತು ಸಾಯಂಕಾಲ ಆದರೂ ಹೊಳೆ ಬಂದು ನೀವು ನಾಷ್ಟಾನು ಮಾಡ್ಬೋದು. ಬೆಳಿಗ್ಗೆ ಎಲ್ಲ ರೀತಿ ವ್ಯವಸ್ಥೆ ಇರುತ್ತೆ, ನೀರಿಂದು ಇರುತ್ತೆ, ಬಂದು ಮಾಡ್ಕೋಬೋದು. ಇದು ಬಂದ್ಬಿಟ್ಟು ರಾಮದುರ್ಗ ಮಾರ್ಕೆಟ್. ಇಲ್ಲಿ ರವಿವಾರಕ್ಕೊಮ್ಮೆ ಮಾರ್ಕೆಟ್ ಇಲ್ಲಿ ಸ್ಟಾರ್ಟ್ ಇರುತ್ತೆ. ನೀವು ಸಂತೆಯನ್ನು ಮಾಡ್ಕೊಂಡು ಹೋಗ್ಬೋದು ರವಿವಾರಕ್ಕೊಮ್ಮೆ ಬಂದ್ಬಿಟ್ಟು. ಹೊಳೆ ಬಂದ್ಬಿಟ್ಟು ನಿಮಗೆ ಕೃಷಿ ಕಲೆಕ್ಷನ್ ಆಫೀಸ್ ಒಂದು ತೋರಿಸ್ತೀನಿ ಕ್ಲಿಯರ್ ಆಗಿ. ಸ್ವಲ್ಪ ಮುಂದಕ್ಕೆ ಹೋದ ನಂತರ ಇಲ್ಲಿಂದ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅದು. ಇವಾಗ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಿದೆಲ್ಲ ಅದೇ ಕೃಷಿ ಕಲೆಕ್ಷನ್ ಆಫೀಸ್. ನೀವು ನೋಡಿದ್ರಲ್ಲ ಈಗ ಜಸ್ಟ್ ಅದೇ. ಮತ್ತೊಳ್ಳಿ ಇದೇ ಥರ ಮುಂದೆ ಹೋಗ್ತಾನೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್. ಹೊಸದಾಗಿ ರಾಮದುರ್ಗದಾಗಿರುವಂಥ ನ್ಯಾಯಾಲಯವನ್ನು ಇಲ್ಲಿ ಮಾಡಿದ್ದಾರೆ. ಶಿವನ ಮೂರ್ತಿ ಹೋಗೋ ರಸ್ತೆದೊಳಗೆ ಲೆಫ್ಟ್ ಸೈಡ್ ಐತಿ, ನೀವು ನೋಡ್ಬೋದು. ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ ನೋಡ್ರಿ ಅನ್ಕೋತೀನಿ. ಈಗ ಮತ್ತು ಗೌರ್ಮೆಂಟ್ ಕಾಲೇಜನ್ನು ಇಲ್ಲೇ ಐತಿ. ಇಲ್ಲಿಂದ ನಾನು ರೈಟ್ ಸೈಡ್ ಹೋಗೋದು. ಅಡ್ಮಿಷನ್ ಮಾಡೋರು ಗೌರ್ಮೆಂಟ್ ಕಾಲೇಜ್ ರಾಮದುರ್ಗದಾಗ ಎಲ್ಲಿ ಅಂದ್ರೆ ಶಿವನ ಮೂರ್ತಿ ಹೋಗೋ ರಸ್ತೆದೊಳಗೆ ಐತಿ ಡಿಗ್ರಿ ಕಾಲೇಜ. ಇಲ್ಲಿಂದ ನಾನು ಶಿವನ ಮೂರ್ತಿಯನ್ನು ತೋರ್ಸಕ್ಕೆ ಟ್ರೈ ಮಾಡ್ತೇನೆ ನೋಡ್ರಿ. ನೋಡ್ಬೋದು ನೀವು. ಈಗ ಸ್ವಲ್ಪ ಕಾಣಕತ್ತೈತಿ. ಎಷ್ಟು ಬೆಸ್ಟ್ ಕಾಣತೈತಿ ಇಲ್ಲಿಂದ ಲುಕ್ ನೋಡ್ಬೋದು. ಅಲ್ಲಿ ಒಳಗಡೆ ಹೋದ ನಂತರ ಯಾವ ಥರ ಲುಕ್ ಕಾಣ್ತಿರ್ಬೋದು ಅಂತ ಹೇಳಿ ನಾ ಫುಲ್ ಎಕ್ಸೈಟ್ಮೆಂಟ್ನಾಗ ಅದೀನಿ. ಅಲ್ಲಿ ಹೋದ ತಕ್ಷಣ ನಿಮಗೆ ಕ್ಲಿಯರ್ ಆಗಿ ಒಂದೊಂದು ಲುಕ್ಕನ್ನು ತೋರಿಸ್ತೀನಿ. ಒಂದೊಂದು ಸೈಡ್ ಹೋಗಿ ನನಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟೇ. ಬರೀ ಫ್ರೆಂಡ್ಸ್, ಅಲ್ಲಿ ಪೂರ್ತಿಯಾಗಿ ಹೋಗೋಣ. ಅಲ್ಲಿವರೆಗೂ ಇಲ್ಲಿ ಇರೋವಂಥ ಎಲ್ಲ ನೇಚರನ್ನು ನೋಡ್ಕೊರಿ ನೀವು. ಫೈನಲಿ ಎಂಟ್ರಿ ಸ್ಥಳಕ್ಕೆ ಬಂದ್ವಿ ನಾವು. ಇಲ್ಲಿಂದನೇ ಒಳಗಡೆ ಎಂಟ್ರಿ ಆಗೋದು. ಒಳಗೆ ಹೋದ ನಂತರ ನಿಮಗೆಲ್ಲ ಒಂದೊಂದಾಗಿ ನೇಚರನ್ನು ತೋರಿಸ್ತೀನಿ ಬರ್ರಿ.
ನಿಮ್ಮನ್ನ ವಿಡಿಯೋ ಫಸ್ಟ್ಗೇನ ಹೇಳಿದ್ನಿ, ಇದು ರಾಮದುರ್ಗದಾಗ ಇಲ್ಲ ಎಲ್ಲೈತೆ ಅಂತೇಳಿ. ನೀವು ನೋಡ್ಬೋದು ಎಲ್ಲೈತೆ ಅಂತೇಳಿ ನಿಮ್ಗೆ ಕಾಣ್ತಿರ್ಬೋದು. ಒಂದು ವೇಳೆ ಕ್ಲಿಯರಾಗಿ ನಿಮಗೆ ಕಂಡಿರಲಿಲ್ಲ ಅಂದರೂ ಲಾಸ್ಟ್ ಹೇಳ್ತೀನಿ ಎಲ್ಲೈತೆ ಅಂತೇಳಿ. ನೀವು ಇಲ್ಲಿ ಮದುವೆ ಫೋಟೋ ಶೂಟ್ಗೂ ಬರ್ಬೋದು, ಮತ್ತು ಒಳ್ಳೆ ನೀವು ಬರ್ತ್ಡೇ ಸೆಲಿಬ್ರೇಷನ್ ಇದ್ದರೂ ಬರ್ಬೋದು. ಯಾವುದೇ ರೀತಿ ಆದಂಥ ನಿಮಗೆ ಸೆಲಿಬ್ರೇಷನ್ ಮಾಡ್ಕೋದಿತ್ತಂದ್ರೆ ಇಲ್ಲಿ ಬಂದು ಕೇಸಿಂದ ಮಾಡ್ಕೋಬೋದು. ಭಾರಿ ಲೊಕೇಶನ್ ಐತಿ. ಒಳಗಡೆ ಗಾರ್ಡನ್ ಥರ ಮಾಡಿದ್ದಾರೆ. ನೈಟ್ ಪಾರ್ಟಿಗತ್ತು ಲೈಟ್ಸ್ ಅತ್ತು ಮಾಡಿದ್ದಾರೆ ಅನ್ಸುತ್ತೆ. ಅಲ್ಲಿ ಒಳಗಡೆ ನಾನು ಹೋಗಲಿಲ್ಲ, ಯಾಕಂದ್ರೆ ದೂರಿಂದ್ರ ನಿಮಗೆ ಕ್ಯಾಪ್ಚರ್ ಮಾಡೀನಿ. ದೂರಿಂದ್ರನ ಕ್ಲಿಯರಾಗಿ ಕಾಣ್ತದೆ ಅಂದ್ಕೊಂಡು ಕೇಸಿಂದ ದೂರಿಂದ್ರನ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಈ ಥರ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ. ನೀವು ಬಂದು ಕೇಸಿಂದ ನೈಟ್ ಪಾರ್ಟಿನೂ ಮಾಡ್ಬೋದು ಅನ್ಸುತ್ತೆ ನನಗಿಲ್ಲಿ, ಯಾವುದೇ ತೊಂದರೆ ಇಲ್ಲ. ನೀವು ಏನಾದರೂ ಇಲ್ಲಿ ತಿನ್ನಕ್ಕೆ ತೆಗೆದುಕೊಂಡ ನಂತರ ಅದನ್ನು ಡಸ್ಟ್ಬಿನ್ದಾಗ ಹಾಕ್ರಿ. ನಿಮಗೆ ಬೇಡಾಗಿರೋ ವಸ್ತುವನ್ನು ಎಲ್ಲಿ ಸಿಕ್ಕಲ್ಲಿ ಬಿಸಾಕಬೇಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಒಗೆದಿದ್ದಾರಲ್ಲ, ಅದಕ್ಕಾಗಿ ದಯವಿಟ್ಟು ಅದನ್ನ ನೋಡಿಬಿಟ್ಟು ನಾನು ಡಸ್ಟ್ಬಿನ್ದಾಗ ಹಾಕೀನಿ. ಯಾಕಂದರೆ ನೀವು ಕಾಮೆಂಟ್ನೇ ಮಾಡ್ಬೋದು, ನೀನಾದರೂ ಹಾಕ್ಲಾ ಬ್ರೋ ಅಂತೇಳಿ ಹಾಕಿದ್ದೀನಿ. ಇಲ್ಲಿ ಜ್ಞಾನ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಮಾಡಿದ್ದಾರೆ. ಬೆಳಿಗ್ಗೆ ಸಮಯದಲ್ಲಿ ತುಂಬ ಶಾಂತ ಇರುತ್ತಲ್ಲ, ಆ ವೇಳೆಯಲ್ಲಿ ಬಂದುಬಿಟ್ಟು ಜ್ಞಾನ ಮಾಡ್ಬೋದು ನಾವಿಲ್ಲಿ. ಅದಕ್ಕಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಗಾರ್ಡನ್ ಐತಿ. ನಿಮ್ಗೆ ಚಿಕ್ಕ ಮಕ್ಕಳಿದ್ರೆ ಆಟ ಆಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ಬೋದು ನೀವು, ಚಿಕ್ಕ ಮಕ್ಕಳಿಗೆ ಆಟ ಆಡೋಕೆ ವ್ಯವಸ್ಥೆ ಮಾಡಿದ್ದಾರೆ, ಕುಂದ್ರೋಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಯಾರಾದರೂ ದೂರಿಂದ ಬಂದವ್ರಿಗೆ ವಿಶ್ರಾಂತಿ ಬೇಕಾದ್ರೆ ಅದಕ್ಕೂ ಅಲ್ಲಿ ಸ್ಥಳ ಮಾಡಿದ್ದಾರೆ. ಇಲ್ಲಿ ವಿಶ್ರಾಂತಿ ತಗೋಕೆ ಮಾಡಿದ್ದಾರೆ, ನೋಡ್ಬೋದು ನೀವು. ಶಿವನ ಮೂರ್ತಿ ತೆಳಗಡೆನ ಒಂದು ಗುಹೆ ಥರ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಎಲ್ಲ ದೇವರ ಮೂರ್ತಿಗಳನ್ನು ಸುಂದರವಾಗಿ ಮಾಡಿಸಿಂದ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ನೋಡ್ಬೋದು ನೀವು. ಇದು ಶಿವಲಿಂಗನ ಮೂರ್ತಿ. ಇಲ್ಲಿ ಎಡದಿಂದ ನಿಮಗೆ ತೋರಿಸ್ತೀನಿ, ಎಲ್ಲವನ್ನು ನೋಡಿ ಫ್ರೆಂಡ್ಸ್. ಇದನ್ನ ನಾನು ರಾಮದುರ್ಗದಾಗ ಇಲ್ಲ ಅಂತ ಹೇಳಿದ್ನಿ ನಿಮಗೆ. ಶಿವನ ಮೂರ್ತಿ ಇರೋದು ರಾಮದುರ್ಗದಾಗ ಯಾಕಿಲ್ಲ ಅಂತಂತಂದ್ರೆ, ಇದು ರಾಮದುರ್ಗ ತಾಲೂಕದಾಗ ಇರುವಂಥ ಒಂದು ಹಳ್ಳಿ ದೊಡ್ಡಮ್ಮಂಗಡಿ ಒಳಗೆ ಸ್ಥಾಪನೆ ಮಾಡಿದಾರೆ ಅದನ್ನು, ಶಿವನ ಮೂರ್ತಿಯನ್ನು. ನೀವು ಏನಾದರೂ ಒಂದು ನೋಡುವಂಥ ಸ್ಥಳ ರಾಮದುರ್ಗ ತಾಲೂಕದಾಗ ಎಲ್ಲಿಪ್ಪ
ಸುಂದರವಾಗಿರೋದು ಎಲ್ಲೈತೆ ಅಂತ ಅಂದ್ರೆ ಅದು ಬಂದುಬಿಟ್ಟು ದೊಡ್ಡಮ್ಮಂಗಡಿ ಒಳಗೆ. ನೀವು ದೊಡ್ಡಮ್ಮಂಗಡಿಗೆ ಅಂತ ಹೋಗೋ ರಸ್ತೆದೊಳಗೆ ಶಿವನ ಮೂರ್ತಿ ಕಾಣ್ತತಿ. ಅಲ್ಲಿ ಬಂದುಬಿಟ್ಟು ನೀವು ಏನಾದರೂ ನೋಡುವಂಥ ಸ್ಥಳಗಳು ಅದಾವಪ್ಪ ಅಂತಂದ್ರೆ ಇವ ಬೆಸ್ಟ್ ಅದಾವು ರಾಮದುರ್ಗ ತಾಲೂಕದಾಗ. ನೀವು ಬಂದುಬಿಟ್ಟು ಇಲ್ಲಿ ಎಲ್ಲ ಮೂರ್ತಿಗಳು ಎಲ್ಲ ಮತ್ತು ಇಲ್ಲಿ ಅಂತ ಗಾರ್ಡನ, ಇಲ್ಲಿರುವಂಥ ಪಾರ್ಕ್ಗಳಾಗಿರಲಿ ಎಲ್ಲವನ್ನು ನೋಡ್ಬೋದು. ಚಿಕ್ಕ ಮಕ್ಕಳು ಕರ್ಕೊಂಬಂದ್ರು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಿಲ್ಲಿ ಒಳ್ಳೆ ಪ್ಲೇಸ್ ಅದಾವಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ನೋಡ್ರಿ ಇನ್ನೂ ನಂದಿ ತೋರಿಸ್ತೀನಿ, ಶಿವನ ತೋರಿಸ್ತೀನಿ. ನಮ್ಮ ದೊಡ್ಡಮ್ಮಂಗಡಿ ಒಳಗೆ ಇರುವಂಥದ್ದು ಶಿವನ ಮೂರ್ತಿ ಕರ್ನಾಟಕದಾಗ 2ನೇ ಸ್ಥಾನದಾಗ ಐತಿ. ನೋಡ್ಬೋದು ಎಷ್ಟು ಸುಂದರವಾಗಿ ಅದು ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ. ಇದ್ರ ಎದುರುಗಡೆನ ನಂದಿ ಕೂಡ ಐತಿ, ಅದನ್ನು ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ನೀವು ನಂದಿನೂ ಕೂಡ ಯಾವ ರೀತಿ ವಿಡಿಯೋದೊಳಗೆ ಬೆಸ್ಟ್ ಬಂದತ್ತಂತ ಹೇಳಿಬಿಟ್ಟು. ಇದು ವಿಡಿಯೋದೊಳಗೆ ಇಷ್ಟು ಸುಂದರವಾಗಿ ಕಾಣತ್ತಂತಂದ್ರೆ ನೀವೇ ಸ್ವತಃ ಇಲ್ಲಿ ಬಂದು ಏನಾದರೂ ಒಂದು ವೇಳೆ ನಂದಿ ಮತ್ತು ಶಿವನ ಮೂರ್ತಿಯನ್ನು ನೋಡಿದ್ರಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಅನಿಸ್ಬೋದು ಮತ್ತು ನಿಮಗೆ ಎಷ್ಟು ನೆಮ್ಮದಿ ಸಿಗ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ಒಂದು ದಿನ ಏನಾದರೂ ನಿಮಗೆ ಟೈಮ್ ಸಿಕ್ಕರೆ ಬಂದು ನೋಡಿ. ಇಲ್ಲಿ ರಾಮದುರ್ಗ ತಾಲೂಕದಲ್ಲಿರೋ ದೊಡ್ಡಮ್ಮಂಗಡಿ ಒಳಗೈತೆ, ಅದೇನು ಬಹಳ ದೂರ ಇಲ್ಲ ರಾಮದುರ್ಗ ತಾಲೂಕದಲ್ಲಿರೋ ಅಂತ ಜನರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ಯಾಕಂತ ತಳಗಡೆ ಹೋಗಿ ಮತ್ತೊಂದು ಸರ್ತಿ ಶಿವನ ಮೂರ್ತಿನ ದೂರಿಂದ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣ್ತಾ ದೂರಿಂದ ನೋಡೋಣ. ಇಲ್ಲಿಂದ ನೋಡಿ ಅಷ್ಟು ಬೆಸ್ಟ್ ಕಾಣ್ತಾ ಇದೆ. ವಾವ್, ಭಾರಿ ಬೆಸ್ಟ್ ಲುಕ್ ಇಲ್ಲಿಂದ ಬರ್ತಾ ಇದೆ. ಇಲ್ಲಿ ಕ್ಯಾಟ್ ಜೊತೆ ಆಟ ಆಡ್ಬೇಕಂತ ಮಾಡಿದ್ದು ನಾನು, ಬಟ್ ಅದು ಫುಲ್ ನಿದ್ದೆ ಒಳಗಿತ್ತು. ಎಷ್ಟು ಎಬ್ಸಕ್ಕೆ ಟ್ರೈ ಮಾಡಿದ್ರು ಹೇಳಿಲ್ಲ. ಇರಲಿ ಬಿಡು, ಅದರ ನಿದ್ದೆ ಅದು ಕೆಡಿಸೋದಂತ ಹೇಳಿಬಿಟ್ಟು ನಾ ಹಾಗೆ ಸುಮ್ಮನೆ ಹೋದೆ.
ಈ ಮೂರ್ತಿ ಬಂದ್ಬಿಟ್ಟು ನಮ್ಮ ಬಸವಣ್ಣವರ ಮೂರ್ತಿ ನೋಡ್ಬೋದು ನೀವು. ಇಲ್ಲಿಗ ಪೂಲ್ ಮಾಡಿದಾರಲ್ಲ, ಈ ಪೂಲ್ ಕೆಳಗಡೆ ಬರುವಂತ ನೀರು ಮುನ್ನೋಳಿ ಡ್ಯಾಮಿನಿಂದ ನೀರು ಬರ್ತೈತಿ. ಅದು ನೀವು ನೋಡಬಹುದು. ಇಲ್ಲಿ ಹಿಂಗೆ ಹರಿದು ಹೋಗುತ್ತೆ. ರಾಮದುರ್ಗ ಎಂಟ್ರಿ ಹತ್ರ ಬಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸಿಗೂ ಕಬ್ಬಿನ ಹಾಲು ಕುಡಿದ್ವಿ. ಅದನ್ನು ಕುಡಿದು ಬಿಟ್ಟು ಅವ್ನಿಗೆ ಗೋಗಲ್ ಬೇಕಂದ. ಅಲ್ಲಿ ಗೋಗಲ್ನ ಕೇಳಿದ್ವಿ. ಗೋಗಲ್ ಅವ್ನು ತೊಗೊಂಡ, ನಾ ತೊಗೊಲಿಲ್ಲ. ಮತ್ತು ನಮ್ಮ ಊರಿಗೆ ಹೋಗೋ ರಸ್ತೆಯಲ್ಲಿ ನಮ್ಮ ರಾಮದುರ್ಗ ಅಂತ ಬರೆದಿರೋ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ನಿಂತು ಒಂದೊಂದು ಫೋಟೋ ತೊಗೊಂಡ್ಬಿಟ್ಟು ಹಾಗೆ ನಮ್ಮ ಊರ ಕಡೆನೇ ಹೊರಟಿವಿ. ಮತ್ತು ಇನ್ನೊಂದು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೋತನಂತಂದ್ರೆ, ಆ ಶಿವನ ಮೂರ್ತಿ ಸ್ಥಳಕ್ಕೆ ಯಾರಾದ್ರೂ ನೀವು ಭೇಟಿ ನೀಡಿರಿ ಅಂದ್ರೆ ಅಲ್ಲಿ ದಯವಿಟ್ಟು ಸ್ವಚ್ಛತೆ ಕಾಪಾಡಿಕೊಡ್ರಿ. ಯಾಕಂತಂದ್ರೆ ನೀವು ಸೆಲಿಬ್ರೇಷನ್ಗಂತ ಹೋಗಿರ್ತೀರಿ, ಯಾವುದೇ ಆದ ಫೋಟೋ ಶೂಟ್ಗಾರು ಹೋಗಿರ್ತೀರಿ, ಯಾವುದೇ ಆದಂಥ ಒಂದು ಕಾರಣ ಇಟ್ಕೊಂಡು ಹೋಗಿರ್ತೀರಿ. ಬಟ್ ಅಲ್ಲಿ ನೀವು ಹೋದ ತಕ್ಷಣ ಏನೋ ಒಂದು ಪ್ಲಾಸ್ಟಿಕ್ ಆಗಲಿ ಯಾವುದೇ ರೀತಿಯಾದಂಥ ತ್ಯಾಜ್ಯ ವಸ್ತುವನ್ನಾಗಲಿ ಎಸಿಬೇಡ್ರಿ. ಯಾಕಂದ್ರೆ ದೇವಾಲಯ ಆಗಲಿ ಅಥವಾ ಧಾರ್ಮಿಕ ಸ್ಥಳದಲ್ಲಿ ಆಗಲಿ, ಯಾಕಂದ್ರೆ ಯಾವುದೇ ಆದಂಥ ನಿಯಮಗಳು ಇರ್ತಾವ, ನಾವು ಪಾಲಿಸ್ಬೇಕು. ಸ್ವಚ್ಛತೆನೇ ಆದಷ್ಟು ಕಾಪಾಡಕ್ಕೆ ನೋಡೋಣ. ಯಾಕೆ ಹಾಳು ಮಾಡೋದು ಬೇಡ. ಬೇರೆ ಯಾರೋ ಬಂದ್ರು ಅವ್ರು ಬಂದವ್ರಿಗೆ ಅನಿಸ್ಬೇಕು ಎಷ್ಟು ಸ್ವಚ್ಛತೆ ಇರ್ಲಪ್ಪ ಅಂತೇಳಿ. ಅವ್ರಿಗೆ ನೋಡಿ ಕೂಡ ಅವ್ರಿಗೆ ಹಾಳು ಮಾಡ್ಬೇಕಂತ ಅನಿಸ್ಬಾರ್ದಲ್ಲಿ. ಯಾವುದೇ ರೀತಿಯಾದಂಥ ಹೊಲಸಾಟನ ಮಾಡಬಾರಂತ ಅನಿಸ್ಬೇಕು ಅವ್ರು ನೋಡಿದ ತಕ್ಷಣ. ಯಾಕಂದ್ರೆ ನಾವು ಸುಧಾರಿಸ್ಕೊಂತ ಹೋಗೋಣ ಅಂತೇಳಿ ಇಷ್ಟಪಡ್ತೀನಿ ನಾನು. ನಿಮ್ಗೇನೋ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಕಳಿಸ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಇದೇ ರೀತಿ ವಿಡಿಯೋ ಕಳಿಸ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಬಾಯ್.